ಗುರುಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಶ್ರೀ ಗುರು ಹಾಲೇಶ್ವರ ಕಾರ್ತಿಕೋತ್ಸವ ಹಾಗೂ ಧರ್ಮಸಭೆ ಸಾಂಸ್ಕೃತಿಕ ರಸಮಂಜರಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ವೈದ್ಯನಾಥ ಶಿವಲಿಂಗ ಶಿವಾಚಾರ್ಯರು, ಚರಮೂರ್ತೇಶ್ವರ ಮಠ ಗಂಜಿಗಟ್ಟಿ, ಶಿಗ್ಗಾಂವ್ ತಾಲೂಕು ಗಂಜಿಗಟ್ಟಿ, ಅವರ ಪಾದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಅದೇ ರೀತಿ ನಮ್ಮ ಅಗಡಿಯ ಪ್ರಭುಸ್ವಾಮಿ ಮಠ ಹಾಗೂ ನಮ್ಮ ಗುತ್ತಲದ ಕಲ್ಮಠದ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಗುರುಸಿದ್ಧ ಮಹಾಸ್ವಾಮಿಗಳ ಪಾದಗಳಿಗೆ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿ ಆದಂಥ ಪರಮ ಪೂಜ್ಯ ಹಾಲಸ್ವಾಮಿ ಶಾಖಾ ಮಠಗಳ ಸರ್ವ ಪೂಜ್ಯರು ಹರಗುರು ಚರಮೂರ್ತಿಗಳ ಪಾದಗಳಿಗೂ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಮಿತ್ ಸತ್ತೂರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಶರಣಾರ್ಥಿಗಳು. ಹಾಗೂ ಅಮೋಘ್ ಹಿರೇಮಠ ಅವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ನನ್ನ ಶರಣಾರ್ಥಿಗಳು. ಹಾಗೂ ಹಣಮನಹಳ್ಳಿ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ ಹಾಗೂ ಅಕ್ಕ ತಂಗಿಯರಲ್ಲಿ ಹಾಗೂ ಎಲ್ಲ ಮುದ್ದು ಮಕ್ಕಳಲ್ಲಿ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ, ಇವತ್ತು ನಿಮ್ಮ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಕಾರ್ತಿಕೋತ್ಸವವನ್ನು ನಾವು ನೀವೆಲ್ಲರೂ ಕೂಡಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಕಾರ್ತಿಕೋತ್ಸವವನ್ನು ಪ್ರತಿ ವರ್ಷ ಕೃಷ್ಣ ಪಕ್ಷದಲ್ಲಿ ಈ ಒಂದು ಕಾರ್ಯಕ್ರಮ, ಈ ಒಂದು ಕಾರ್ತಿಕೋತ್ಸವ ಬರುತ್ತೆ. ಅಂದರೆ ಕಾರ್ತಿಕ ಅಮಾವಾಸ್ಯೆ ಅಂತ ಹೇಳ್ತಾರೆ ಮತ್ತು ಚಟ್ಟಿ ಅಮಾವಾಸ್ಯೆ ಅಂತ ಕೂಡ ಹೇಳ್ತಾರೆ. ಈ ಅಮಾವಾಸ್ಯೆ ದಿವಸ ನಾವು ಯಾಕೆ ದೀಪಗಳನ್ನು ಬೆಳಗಿಸಬೇಕು ಅನ್ನೋದ್ರ ಬಗ್ಗೆ ನಾನು ಒಂದೆರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಈ ಕಾರ್ತಿಕೋತ್ಸವ ಚಟ್ಟಿ ಅಮಾವಾಸ್ಯೆ ಅಥವಾ ಏನು ಕಾರ್ತಿಕ ಅಮಾವಾಸ್ಯೆ ಅಂತ ಏನು ಹೇಳ್ತೀವಿ, ಆ ಅಮಾವಾಸ್ಯೆ ದಿವಸ ನಾವು ದೀಪಗಳನ್ನು ಹಚ್ಚಿ ನಮ್ಮ ಹಿರಿಯರು, ನಮ್ಮ ಪೂರ್ವಜರನ್ನ ನೆನಪಿಸಿಕೊಳ್ಳುವ ಒಂದು ಉದ್ದೇಶಕ್ಕೋಸ್ಕರ ಈ ಕಾರ್ತಿಕೋತ್ಸವವನ್ನು ನಾವು ಆಚರಣೆ ಮಾಡುವಂತ ನಮ್ಮ ಹಿಂದಿನ ಪೂರ್ವಜರು ಕೂಡ ಈ ಒಂದು ಪರಂಪರೆಯನ್ನು ಹಾಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಇಂಥ ಒಂದು ಏನು ನಮ್ಮ ಹಿಂದೂ ಧರ್ಮದ ಏನು ಪರಂಪರೆಗಳಿದಾರೋ, ಏನು ನಮ್ಮ ಕಲ್ಚರ್ ಏನಿದೆ ಅದನ್ನು ನಾವು ಕೂಡ ಮುಂದುವರಿಸಿಕೊಂಡು ಹೋಗಬೇಕಾಗತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದ್ರೆ ನಾವು ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಏನೂ ಕಟ್ಕೊಂಡು ಹೋಗಂಗಿಲ್ಲ. ನಾವು ಎಷ್ಟು ದಿವಸ ಇರ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಇರುವಷ್ಟು ದಿವಸ ನಾವು ಎಲ್ಲರಿಗೂ ಒಳ್ಳೇದನ್ನ ಬಯಸ್ಬೇಕು, ಯಾರಿಗೂ ಕೆಟ್ಟದ್ದನ್ನ ಬಯಸಬಾರ್ದು. ಯಾಕಂದ್ರೆ ನಾವು ಈ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗತ್ತೆ, ನಾವು ಒಳ್ಳೇದು ಬಯಸಿದ್ರೆ ನಮ್ಗೆ ಒಳ್ಳೇದಾಗತ್ತೆ. ಏನು ಬಿತ್ತೀವಿ ಅದನ್ನು ಬೆಳಿತೀವಿ. ಈಗ ಶೇಂಗಾ ಬಿತ್ತಿ ಕಡ್ಲಿ ಬೆಳೆ ಅಂದ್ರೆ ಬೆಳೆಯಕ್ಕಾಗತ್ತಾ? ಇಲ್ಲ. ಶೇಂಗಾ ಬಿತ್ತಿದ್ರೆ ಸಿಂಗರೇ ಬೆಳಿತೀವಿ, ಜೋಳ ಬಿತ್ತಿದ್ರೆ ಜೋಳನ ಬೆಳಿಬೇಕು. ಹಂಗಾಗಿ ನಾವು ಕೆಟ್ಟದ್ದು ಮಾಡಿದ್ರೆ ನಮ್ಗ ಕೆಟ್ಟದ್ದಾಗತ್ತೆ, ನಾವು ಒಳ್ಳೇದು ಮಾಡಿದ್ರೆ ನಮ್ಗ ಒಳ್ಳೇದಾಗತ್ತೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಏನು ಪೂಜ್ಯರ ಒಂದು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಗುರುಗಳ ಒಂದು ಸಾನ್ನಿಧ್ಯ ಮತ್ತು ಅವರ ಒಂದು ಮಾರ್ಗ, ಗುರು ಹಿರಿಯರ ಒಂದು ನೇತೃತ್ವದಲ್ಲಿ ನಾವು ನೀವೆಲ್ಲರ ಜೀವನ ಮಾಡಬೇಕು ಮತ್ತು ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು. ಯಾಕಂದ್ರೆ ಹಿಂದೆ ಬಸವಣ್ಣವರು ಹೇಳಿದ್ದಾರೆ, ಈಗ ನಾವು ಅಣ್ಣತಮ್ಮರನ್ನ ದ್ವೇಷ ಮಾಡುವಂತ ಕಾಲ ಇವತ್ತ, ಸ್ವಂತ ಅಣ್ಣತಮ್ಮರನ್ನ ತಂದೆ ತಾಯಿ ನೋಡ್ಕೊಳ್ಳೋದಂತ ಕಾಲ. ಇದ ನಮ್ಮ ಹಾವೇರಿಯಾಗ ಒಂದು ಕುಟುಂಬ ನಾನು ನೋಡಿದೆ. ಏನಂದ್ರೆ ಅವರು ದೊಡ್ಡ ಶ್ರೀಮಂತರು, ಆಸ್ತಿ ಸಿಕ್ಕಾಪಟ್ಟಿ ಆಸ್ತಿ ಮಾಡಿದ್ರು, ದುಡಿದು ತಂದೆ ತಾಯಿ. ಆ ತಂದೆ ತಾಯಿನ ಆಸ್ತಿಗೋಸ್ಕರನ ಅವ್ರು ಹೊರಗೆ ಹಾಕಿದ್ರು. ಅವರು ಹೊರಗೆ ಎಲ್ಲ ತೆಗೆದುಕೊಂಡು ಆ ಹೊಟ್ಟೆಬಾರಿ ಹಿಡ್ಕೊಂಡು ಸತ್ತು ಹೋದ್ರು. ನಾನು ಇಲ್ಲೇ ತಹಸೀಲ್ದಾರ್ ಇದ್ದಂಥ ಸಂದರ್ಭದಲ್ಲಿ ನಾನು ನೋಡಿದ್ದಿದೆ. ಅದು ಕೇಸ್ ಕೂಡ ಬಂದಿತ್ತು. ಆದ್ರೆ ಸೀನಿಯರ್ ಸಿಟಿಜನ್ ಆಕ್ಟ್ ಬರೋದಕ್ಕಿಂತ ಮೊದಲು ಅವ್ರಿಗೆ ಆಸ್ತಿ ಪರವಾರೆ ಆಗಿಬಿಟ್ಟಿತ್ತು. ಹಂಗಾಗಿ ನಮಗೂ ಕೂಡ ಅದನ್ನ ಒಳಿಸ್ಕೊಳಕ್ ಆಗ್ಲಿಲ್ಲ. ಇಂಥ ಕಾಲಿರುವಾಗ ಅಣ್ಣ ಬಸವಣ್ಣವ್ರು ಹೇಳಿದ್ದಾರೆ, ಇವನಾರವ ಎಂದು ಎನಿಸದಿರಯ್ಯ, ಇವ ನಮ್ಮವ ಎಂದು ಎನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆ ಎನಿಸಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತು. ಅಂದ್ರೆ ನಾವೆಲ್ಲರೂ
ಇವತ್ತು ಇಂಥ ಕಾರ್ಯಕ್ರಮಗಳನ್ನ ನಾವು ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಎಲ್ಲರೂ ಊರಲ್ಲಿ ಎಲ್ಲರೂ ಒಕ್ಕಟ್ಟಾಗಿರ್ಬೇಕು, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಸೌಹಾರ್ದತೆಯಿಂದ ಬದುಕಬೇಕನ್ನೋ ಉದ್ದೇಶಕ್ಕೋಸ್ಕರ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ಗ್ರಾಮದಲ್ಲಿ ಕೂಡ ನಿರಂತರವಾಗಿ ನಡೀತಾ ಇರ್ತವೆ. ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರತಿಯೊಬ್ಬರು ಯಾರನ್ನೂ ದ್ವೇಷ ಮಾಡದೆ, ಯಾವುದೇ ರಾಜಕಾರಣ ಮಾಡದೆ, ರಾಜಕಾರಣ ಚುನಾವಣೆ ಬಂದಾಗ ಮಾತ್ರ ರಾಜಕಾರಣ ಮಾಡ್ರಿ. ಊರಿನ ಅಭಿವೃದ್ಧಿ ಬಂದಾಗ, ಊರಿನ ಹಿತ ಬಂದಾಗ, ನಮ್ಮ ಮಠದ ಅಭಿವೃದ್ಧಿ ಬಂದಾಗ ಎಲ್ಲ ರಾಜಕಾರಣಿಗಳನ್ನ ಗಾಳಿಗೆ ತೋರ್ರಿ. ನಾವೆಲ್ಲರೂ ಒಂದು, ನಮ್ಮ ಊರು ಒಕ್ಕಟ್ಟಿದೀವಿ, ನಮ್ಗೆ ಏನ್ ಬೇಕು ಅದನ್ನ ಮಾಡಿಕೊಡ್ರಿ ಅಂತ ಪ್ರಶ್ನೆ ಮಾಡುವಂತ ಕೆಲಸ ಪ್ರತಿ ಎಲ್ಲ ಗ್ರಾಮದ ಪ್ರತಿಯೊಬ್ಬ ಪ್ರಜೆಗಳ ಒಂದು ಹಕ್ಕು ಅಂತ ನಾ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರು ಹಿರಿಯರಿಗೆ ಮತ್ತು ಎಲ್ಲ ಗ್ರಾಮದ ತಂದೆ ತಾಯಿ ಹಾಗೂ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಊರಿನ ಬೆಳವಣಿಗೆಗೋಸ್ಕರ ಎಲ್ಲರೂ ಕೂಡ ಒಂದಾಗೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥ ಶ್ರೀಯುತ ಗವಿಸಿದ್ದಪ್ಪ ದ್ಯಾಮಣ್ಣ ಅವರು, ಇವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ